ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ ಆಕ್ಚುಲಿ. ಸೊ ಹೈ ವೋಲ್ಟೇಜ್ ಮ್ಯಾಚ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾಡ್ಕೊಂಡು ಬಂದಿದ್ದೀರಾ. ಸೊ ಏನ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಖುಷಿ ಇದೆ. ಅಂದ್ರೆ ಭಾರತ ಆಡ್ತಿರೋ ರೀತಿ ವಿರಾಟ್ ಕೊಹ್ಲಿ ಇಲ್ಲದು ಒಂದು ಡಿಟ್ಯಾಚ್ ಕಳ್ಕೊಂಡಿದೀನಿ. ಆದ್ರೂ ನೋಡ್ತಾ ಇದೀನಿ. ಅಂದ್ರೆ ಹೆಂಗ್ ಹುಡುಗರು ತುಂಬಾ ಪರ್ಫಾರ್ಮ್ ಮಾಡ್ತಿದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಸ್ಪೆಷಲಿ ಅಭಿಷೇಕ್ ಪರ್ಫಾರ್ಮ್ ಒನ್ ಸೈಡೆಡ್ ಇದೆ. ಬಟ್ ಫಿಂಗರ್ ಕ್ರಾಸ್ ಇದೆ. ಮತ್ತೆ ಪಾಕಿಸ್ತಾನ ಬಂದಿರೋದು ಅದು ಬಿಟ್ಟು ಯುದ್ಧದಲ್ಲಿ ಇದು ಅಂದ್ರೆ ನನಗೊಂಚೂರು ಅಸಮಾಧಾನ ಇದೆ. ಅಂದ್ರೆ ಒಂದು ಆಡ್ಲೇಬಾರ್ದಾಯ್ತು. ಇಲ್ಲ ಆಡಿದ್ರೆ ಅವರು ಸ್ಪೋರ್ಟ್ಸ್ ಮನ್ಶಿಪ್ ಅಲ್ಲಿ ಆಡ್ಬೇಕಿತ್ತು. ತಿರ್ಗಾ ಅಲ್ಲಾಡಿ ಮತ್ತೆ ಅದನ್ನ ಒಂದು ಮರಬೇಕಾದ್ರೆ ಉದ್ವಿಗ್ನತೆ ತರ್ತಾರೆ. ಅವ್ರು ಶೇಖರಣೆ ಮಾಡಲ್ಲ. ಅದೇನೇನೋ ನ್ಯೂಸ್ಗಳು ಬರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ. ಬಟ್ ಅದ್ ನನ್ ಪರ್ಸನಲ್ ಏನು ಇದ್ ಮಾಡಲ್ಲ. ಪಾಪ ಆರ್ಮಿ ಅವರು ಇವರೆಲ್ಲರೂ ನಿಂತ ಅವ್ರು ಕೇಳಿದ್ರೆ ಮಾತ್ರ ಅದ್ರದ್ದು ಏನ್ ರಿಸಲ್ಟ್ ಅವ್ರಿಗೆ ಬೇಕಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದ್ ಬಿಟ್ಟು ಇವ್ರು ಮ್ಯಾಚ್ ನಡೆಸ್ತಾರೆ, ಎಲ್ಲ ಆಡ್ತಾರೆ, ಅಲ್ಲೇ ಆಡ್ತಾರೆ, ಎಲ್ಲ ಆಗುತ್ತೆ. ಮತ್ತೆ ಏನೋ ಹ್ಯಾಂಡ್ ಶೇಕ್ ಮಾಡಲ್ಲ ಅನ್ನೋದು ನಾವು ಸ್ಕೂಲ್ ಹುಡುಗರಲ್ಲಿ 2 ಬಿಟ್ಕೊಂಡಿದ್ವಲ್ಲ, ಆ ರೀತಿ ಅನ್ಸುತ್ತೆ. ಅದಂತೂ ಚೆನ್ನಾಗ್ ಕಾಣಲ್ಲ. ಇಲ್ಲ ಆಡ್ಲೇಬಾರ್ದಾಯ್ತು. ಓಕೆ ನಾವು ಸೈಡ್ ಅಲ್ಲಿ ಇರ್ತೀವಿ, ಮತ್ತೆ ಬೇಕಾಗಿಲ್ಲ ಅಂತ ಆಡ್ಲೇಬಾರ್ದಿತ್ತು. ಆಡದ್ಮೇಲೆ ಅದು ಸ್ಪೋರ್ಟ್ಸ್ ಮನ್ಶಿಪ್ ಅಲ್ಲಿ ಆಡ್ಬೇಕು. ಅಲ್ಲಿ ಆಟ ಆಡಿ ಆಮೇಲೆ ನೀವೆಲ್ಲೂ ಮತ್ತೆ ಪಾರ್ಟಿ ಗಿಟಿ ಅಥವಾ ಆಚೆ ಸೇರ್ಕೊಂಡು ಇದು ಹೆಂಗಾಗುತ್ತೆ ಅಂದ್ರೆ ಅಲ್ಲಿ ನಮ್ ಕಣ್ ಮುಂದೆ ಕ್ಯಾಮ್ರಾ ಮುಂದೆ ಸೆಕೆಂಡ್ ಮಾಡಲ್ಲ. ತಿರ್ಗಾ ಅವ್ರು ಅಲ್ಲಿ ಅಂದ್ರೆ ಸರಿ ಬರಲ್ಲ ಅಂತ ಅನ್ಸುತ್ತೆ. ಅದ್ ಬಿಟ್ಟು ಉದ್ವಿಗ್ನತೆ ಇನ್ನ ಹೆಚ್ಚಿಗೆ ಮಾಡ್ತಾರೆ ಅಂತ ಅನ್ಸುತ್ತೆ. ಅದ್ ಬಿಟ್ರೆ ಅಫ್ಕೋರ್ಸ್ ಯಾವತ್ತೆಲ್ಲೇ ನಡೆದ್ರು ಭಾರತ ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಅದ್ರಲ್ಲೂ ನಮ್ ಸ್ಕೂಲ್ ಹುಡುಗರಿಂದ ಬಂದಿರೋದು ಪಾಕಿಸ್ತಾನ ಮೇಲೆ ಅಂದ್ರೆ ಗೆಲ್ಲೇಬೇಕು. ಇದು ಓಕೆ ಶ್ರೀಲಂಕಾ 3 ಮ್ಯಾಚ್ ಗೆದ್ದೀವಿ, ಈ ಮ್ಯಾಚ್ ಬಿಟ್ಕೊಡೋಣ ಶ್ರೀಲಂಕಾಗೆ ಅನ್ಸ್ಬೋದು, ಆ ರೀತಿ ಅನ್ಬೋದು. ಬಟ್ ಭಾರತ ಗೆಲ್ಲೇಬೇಕು ಅನ್ಸುತ್ತೆ. ಬಟ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ಸ್ಟೆಬಿಲಿಟಿ ಇದೆ. ಮತ್ತೆ ಏನಂದ್ರೆ ಅಲ್ಲಿ ಎಲ್ಲಾ ಪಿಚ್ಗಳಲ್ಲೂ ಆಡಿದ್ದಾರೆ. ಸೊ ಗೆಲ್ತಾರೆ ಅಂತ ಒಂದು ಹೋಪ್ ಇದೆ, ಗೆಲ್ತಾರೆ. ಸರ್ ಲಾಸ್ಟ್ ಮ್ಯಾಚ್ ನಾವು ನೋಡೋದಾದ್ರೆ ಪಹಲ್ಗಾಮ್ ಅಟ್ಯಾಕ್ದು ಒಂದು ಸಿಂಬಲ್ ತೋರಿಸಿದ್ರು. ಸೊ ಈ ರೀತಿ ಇಂಟರ್ನ್ಯಾಷನಲ್ ಅದೇ ಹೇಳಿದ್ದು ನಾನು. ಆ ಉದ್ವಿಗ್ನತೆ ಸುಮ್ನೆ ನಮ್ಗೆ ಈಗ ಯುದ್ಧ ಆಯ್ತು, ಪಾಪ ಆರ್ಮಿ ಅವರೆಲ್ಲ ಹೋದ್ರು, ಅವೆಲ್ಲ ಒಂದು ನಾವ್ ಗೆದ್ದೋ ಅವ್ರ ಗೆದ್ದೋ ಅದ್ ಸೆಕೆಂಡ್ರಿ. ಯುದ್ಧನೇ ಆಗ್ಬಾರ್ದು ಅನ್ನೋದು ಇಡೀ ಪ್ರಪಂಚ ಬಯಸೋದು. ಬಟ್ ಯುದ್ಧ ಮಾಡಿಸ್ತಾನೆ ಇರ್ತಾರೆ, ಎಲ್ಲಾ ಕಡೆ ನಡೀತಾನೆ ಇರುತ್ತೆ. ಮತ್ತೆ ಈ ಸಿಚುವೇಶನ್ ಗಳೆಲ್ಲ ಮತ್ತೆ ಉದ್ವಿಗ್ನತೆ ಹೇಳುತ್ತಲ್ಲ, ಅದಕ್ಕೆ ಆಡ್ಲೇಬೇಡಿ, ನೀವು ಸುಮ್ನೆ ಇದ್ಬಿಡಿ, ಇದೊಂದು ಶಾಂತಿಯಾಗಿರ್ಲಿ ಅನ್ನೋದೇ ಅನ್ಸುತ್ತೆ. ಇಲ್ಲ ಆಡಿದ್ರೆ ನೀವು ಸ್ಪೋರ್ಟ್ಸ್ ಮನ್ಶಿಪ್ ಅಲ್ಲಿ ಆಡ್ಕೊಂಬನ್ನಿ ಅಂತ ಅನ್ಸುತ್ತೆ. ಕೆಲಸ ಎಲ್ಲ ಬಿಟ್ಟು ಮ್ಯಾಚ್ ನೋಡ್ತೀರಾ? ಏನ್ ಯಾವ ಸ್ಟುಡಿಯೋದಲ್ಲಿ ಇರ್ತೀವಿ, ಈಗ ಮೊಬೈಲ್ ಅಲ್ಲಿ ಯಾವ ಸ್ಟುಡಿಯೋದಲ್ಲಿ ಇರ್ತೀವಿ ಅಲ್ಲೇ ವೈಫೈ ಕನೆಕ್ಟ್ ಮಾಡ್ಕೊಂಡು ಸೋನಿ ಇದ್ರಲ್ಲಿ ನೋಡೋದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.